ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಪ್ರಕಟವಾಗುವ ಸಾಧ್ಯತೆ ಇದೆ. SLC ಎಕ್ಸಾಮ್ 2ದು. ಅದಕ್ಕೆ ಲೈವ್ ಪ್ರೂಫ್ ತಿಳಿಸ್ಕೊಡ್ತೀನಿ ನೋಡಿ. ಕರ್ನಾಟಕ ಎಕ್ಸಾಮಿನೇಷನ್ 2024 ಇಂದ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗ್ತಾಯಿಲ್ಲ, ಅಂದರೆ ಸರ್ವರ್ ಬಿಜಿ ಬರ್ತಾಯಿದೆ. ನೋಡಿ ಇಲ್ಲಿ ಲೈವಾಗಿ ತೋರಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇಂಟರ್ನಲ್ ಸರ್ವರ್ ಎರರ್ ಅಂತ ಬರ್ತಾಯಿದೆ. ಹಾಗಾಗಿ ಈ ಒಂದು ರಿಸಲ್ಟ್ ಅಪ್ಡೇಟ್ ನಡೀತಾ ಇದೆ ಅಂತ ಹೇಳ್ಬೋದು. 404 ಬಂದರೆ ಅದು ಬೇರೆ, 404 ಬಂದಿಲ್ಲ. ಇಲ್ಲಿ 500 ಇಂಟರ್ನಲ್ ಸರ್ವರ್ ಎರರ್ ಅಂತ ಬರ್ತಿದೆ. ದಯವಿಟ್ಟು ವಿದ್ಯಾರ್ಥಿಗಳು ವೇಟ್ ಮಾಡಿ, ಈ ರಿಸಲ್ಟ್ ಇವತ್ತು ಅಪ್ಡೇಟ್ ಆಗುತ್ತೆ 3 ಗಂಟೆಗೆ. ನೋಡಿ ವಿದ್ಯಾರ್ಥಿಗಳು, ಈ ಮುಂಚೆ ನಾವು ತಿಳಿಸ್ಕೊಟ್ಟಿದ್ವಿ ಇದೇ ರೀತಿ ಮಾಹಿತಿಯನ್ನು. ಈ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಏನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ, ಆ ರಿಸಲ್ಟ್ ಜುಲೈ 6 ಅಥವಾ 8ಕ್ಕೆ ಬರ್ತಂತ. ಅದು ಒಂದು ಮಾಹಿತಿ. ಇದು ಒಂದು ಈಗ ಬರ್ತಕ್ಕಂಥ ಅಪ್ಡೇಟ್ ನಾನು ಅದರಲ್ಲಿ ಹೇಳಿದ್ದೆ, ಏನಾದರೂ ಬೇರೆ ಅಪ್ಡೇಟ್ ಬಂದರೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ ಅಂತ, ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಒಂದು ಎರರ್ ಮೂಲಕ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ತೋರಿಸ್ತೀನಿ ನೋಡಿ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಫಿಷಿಯಲ್ ವೆಬ್ಸೈಟ್ಗೆ ಬಂದೆ. ಇಲ್ಲಿ ಬಂದಾಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಹೋಗಿ, ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, 2024 SSLC 2024 ಪರೀಕ್ಷೆ 1 ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರುಮಣಿಕೆ ಮತ್ತು ಮರುಮೌಲ್ಯಮಾಪನ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇದು ಇಷ್ಟು ದಿನ ಏನಾಗ್ತದಪ್ಪ ಅಂದರೆ ವರ್ಕ್ ಆಗ್ತಾಯಿತ್ತು. ಇವತ್ತಿದು ವರ್ಕ್ ಆಗ್ತಾಯಿಲ್ಲ, ಕ್ಲೋಸ್ಡ್ ಅಂತ ಬರ್ತಾಯಿದೆ. ಇದರ ಅರ್ಥ ಏನಂದರೆ, SLC ಎಕ್ಸಾಮ್ 2 ರಿವ್ಯಾಲ್ಯೂಯೇಷನ್ ಮತ್ತು ಸ್ಕ್ಯಾನ್ ಆ್ಯಂಡ್ ಕಾಪಿ ಟೋಟಲಿಂಗ್ ಅರ್ಜಿ ಸಲ್ಲಿಸಲು ಈ ಒಂದು ವೆಬ್ಸೈಟ್ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು 3 ಗಂಟೆ ಒಳಗೆ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆಗಳಿವೆ. ಇದು ನೋಡಿ ವಿದ್ಯಾರ್ಥಿಗಳಿಗೆ ಏನು ಪ್ರೆಸೆಂಟ್ ಅಪ್ಡೇಟ್ ಇರುತ್ತೆ. ನೀವು ಆಮೇಲೆ ನೋಡಿ, ಇಂದಿನ ವಿದ್ಯಾರ್ಥಿ ವಿಡಿಯೋದಲ್ಲಿ ಈ ಥರ ಹೇಳಿದರೆ, ಇಲ್ಲಿ ಹೇಳ್ತಿದ್ರಲ್ಲ ಅದು ಸುಳ್ಳು ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಒಂದು ವೇಳೆ ಬ್ಯಾಡ್ ಅಂದರೆ ಹೇಳ್ಬಿಡಿ, ನಾನು ಯಾವುದೇ ಮಾಹಿತಿ ತಿಳಿಸ್ಕೊಡಲ್ಲ. ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಇನ್ನೂ ಬೇರೆ ಬೇರೆ ವಿಷಯ ಕುರಿತು ನಾವು ಸಿಕ್ಕಾಪಟ್ಟೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿದೆ. ನೀವೇ ಕಮೆಂಟ್ ಮಾಡಿ. ಇಲ್ಲ ನಮಗೆ ಹೊಸ ಅಪ್ಡೇಟ್ ಬೇಕಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ. ಬೇಡ ಅಂದರೆ ನೋ ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.